ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮಿಸ್ಟರ್ ಮಾದೇವ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ತಮಿಳ್ನಾಡು ಕಡೆಲ್ಲ ಬಿಡ್ತದಲ್ಲ ತಾಳೆ ಹಣ್ಣು ಅಥವಾ ತಾಟಿಕಾಯಿ, ಅದನ್ನ ನೋಡೋಣ. ಬೇರೆ ಕಡೆ ಎಲ್ಲ ಬಿಟ್ಟಿದೆ. ಇಲ್ಲೊಂದು ಮರ ಇದೆ, ಅದು ನೋಡ್ತಾ ಇರ್ಬೋದು. ಅದು ಇಲ್ಲೋ ಅನ್ನೋದು ನಾನು ನೋಡ್ಕೋಗೋಕ್ಕೋಸ್ಕರ ಇಲ್ಲಿ ಬಂದೆ. ನಮ್ಮ ಮನೆ ಪಕ್ಕದಲ್ಲಿ ಬಿಟ್ಬಿಟ್ಟಿದೆ, ಆದರೆ ಈ ಜನ ಬಿಡದೆ ಎಲ್ಲ ಕಿತ್ಕೊಂಡು ಕುಯ್ಕೊಂಡ್ಬಿಟ್ಟೈತಾರೆ. ಪೀಚ್ ಇದ್ದಂಗೆನೆ ಕುಯ್ಕೊಂಡ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಏನಾನ ಇದೆಯಾ ಇಲ್ವೋ ಅಂತ ನೋಡ್ಕೋಗೋಣ ಅಂತ ಬಂದೆ. ಇದೇ ಈಚಿಲ ಮರ ಇದು, ನೋಡ್ತಾ ಇದ್ದು ಈಚಿಲ ಕಾಯಿ ಬಿಟ್ಟಿದೆ. ಯಾರು ಈ ಮರಕ್ಕೆ ಹತ್ತಕ್ಕಾಗಲ್ಲ, ಯಾಕಂದ್ರೆ ಅಕ್ಕಪಕ್ಕ ಯಾವುದೇ ಸಪೋರ್ಟ್ ಇಲ್ಲ. ಅದು ಗಂಡು ಮರ, ಇದು ಹೆಣ್ಣು ಮರ, ಎರಡು ಒಂದೇ ಜಾಗದಲ್ಲಿ ಹಾಕ್ಬಿಟ್ಟವ್ರೆ. ಆ ಎರಡು ಮರ ಇದ್ರೇನೆ ಈ ಒಂದು ಮರ ಕಾಯಿ ಬಿಡೋದಂತೆ, ಗಂಡು ಮರ ಇದ್ರೇನೆ ಹೆಣ್ಣು ಮರ ಕಾಯಿ ಬಿಡೋದಂತೆ. ಕಾಯಿನೋ ಬಿಟ್ಟಿದೆ. ನಾನ್ ಮರ ಹತ್ತಲ್ಲ, ನನ್ನ ತಮ್ಮ ಹತ್ತಾನೆ. ಆದ್ರೆ ಅವನ್ನ ಕರ್ಕ ಬಂದು ಯಾರೋ ಕೀಳ್ದಿರ ಮರದಿಂದ ಬಿದ್ದಿ ನೆಲದಲ್ಲಿ ಅವೇ ಹುಟ್ಟಿರೋ ಗಿಡ. ಇದು ಒಂಥರ ಒಳ್ಳೆ ಟೇಸ್ಟ್ ಆಗಿರ್ತದೆ, ಮತ್ತೆ ದೇಹಕ್ಕೆ ಬೇಸಿಗೆಯಲ್ಲಿ ತಂಪು. ಇದೊಂದು ಇದೊಂದು ಎಸ್ಟೇಟ್ ನ ಲೇಔಟ್ ತವರ ಮಾಡವ್ರೆ. ಅವಂತ ಜಾಗದಲ್ಲಿ ಈ ಮರ ಇದೆ. ನಮ್ಮ ಮನೆ ಪಕ್ಕದಲ್ಲೂ ಇದೆ, ಆದ್ರೆ ಅಲ್ಲಿ ಅಕ್ಕಪಕ್ಕ ಊರ್ನವರು ಎಲ್ಲ ಕಿತ್ಕೊಂಡಿದ್ದಾರೆ. ಇದು ಈಚಲಕಾಯಿ ಅಂತ, ಇದು ಕೂಡ ಹಣ್ಣಾದ್ಮೇಲೆ ತಿನ್ಬೋದು. ಈಚಲಕಾಯಿ ಅಂತ, ಇದು ಕೂಡ ಹಣ್ಣಾದ್ಮೇಲೆ ತಿನ್ಬೋದು. ಚೆನ್ನಾಗಿದೆ. ನಾನು ನಮ್ಮ ಮನೆ ಇಲ್ಲಿಗೆ 1.5 ಕಿಲೋಮೀಟರ್ 2 ಕಿಲೋಮೀಟರ್ ಆಯ್ತದೆ. ಬೈಕಲ್ಲಿ ಬಂದಿದ್ದೀನಿ ನಾನು. ಇಲ್ಲಿ ಒಂದು ಹಳ್ಳ ಇದೆ, ಇಂಡಸ್ಟ್ರಿಯಲ್ ಏರಿಯಾ ವೇಸ್ಟೇಜ್ ನೀರ್ನೆಲ್ಲ ಒಂದು ಹಳ್ಳದಲ್ಲಿ ಬಿಟ್ಬಿಟ್ಟವ್ರೆ. ನಮ್ಮ ಮನೆಯಿಂದ 2 ಕಿಲೋಮೀಟರ್ ದೂರ ಆಯ್ತದೆ. ಅಲ್ಲಿ ಶನಿಮಾತ್ಮನ ದೇವಸ್ಥಾನ ಕೂಡ ಇದೆ, ನೋಡ್ತಾ ಇದ್ರ. ಅಲ್ಲಿ ಗ್ರೀನ್ ಕಲರ್ ಪೈಂಟ್ ಹೊಡೆದವ್ರೆ. ಇದರಿಂದ ಈ ಕಡೆಗೆ, ಇನ್ನು ಈ ಕಡೆ ಒಂದು ಸುವರ್ಣಮುಖ ನದಿ ಅನ್ನೋದು ಬರ್ತದೆ. ಈ ಕಡೆ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ಅಂತ ಅದು ಗೊತ್ತಿಲ್ಲ. ಎಬ್ಬಿದ್ರು ಈ ಒಂದು ಶನಿಮಾತ್ಮನ ದೇವಸ್ಥಾನದವರೆಗೂ ಇಲ್ಲಿವರೆಗೂ ಎಲ್ಲ ಎಬ್ಬಿದ್ರು ಮರನೇ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಹೊಳೆ ಇದು. ಈ ಕಡೆ ಕಂಪ್ನಿ ಆಸಿಡ್ ನೀರು, ಕಂಪ್ನಿ ವೇಸ್ಟೇಜ್ ಆಸಿಡ್ ನೀರು ಬಂದು ಇಲ್ಲಿಗೆ ಮಿಕ್ಸ್ ಆಗಿ ಈಗ ಹೋಯ್ತದೆ. ಇನ್ನು ಅದಕ್ಕೆ ಕೆಂಗೇರಿ ಮೋರಿ ನೀರು ಕೂಡ ಅದಕ್ಕೆ ಮಿಕ್ಸ್ ಆಯ್ತದೆ. ಎಬ್ಬಿದ್ರು ಮರ ನೋಡಿ, ಎಷ್ಟೆಷ್ಟು ಎಬ್ಬಿದ್ರು ಬಲ್ಲೆ, ಎಷ್ಟೆಷ್ಟು ಉದ್ದ ಬೆಳೆದಾವೆ ಅಂತ. ಏನೇ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಬೇರೆ ಇದಕ್ಕೆಲ್ಲ ಈ ಬಂಬುಗಳನ್ನ ಯೂಸ್ ಮಾಡ್ತಾರೆ. ಇಲ್ಲೂ ಕೂಡ ಯಾರು ಬಂದು ಕಿತ್ಕೊ ಹೋಗಿಲ್ಲ. ಒಂದು ಗಂಡು ಮರ, ಒಂದು ಹೆಣ್ಣು ಮರ ಎರಡೂ ಇದೆ. ಅದ್ರ ಪಕ್ಕದಲ್ಲಿ ಒಂದು ಕಾಯಿ ಕೂಡ ಬಿಟ್ಟಿದೆ. ಇಲ್ಲಿ ಯಾರು ಕಿಡೋವಂಥ ಸಾಹಸ ಯಾರೂ ಮಾಡಿಲ್ಲ, ಯಾಕಂದರೆ ಇಲ್ಲಿರೋ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅನ್ನಿಸ್ತದೆ. ಇಲ್ಲ ಮರ ಹತ್ತಕ್ಕೆ ಯಾರಿಗೂ ಬರೋದಿಲ್ಲ ಅನ್ನಿಸ್ತದೆ. ಅಲ್ಲಿ ನಮ್ಮ ಮನೆ ಇರೋ ಮರದಲ್ಲಿ ಅಕ್ಕಪಕ್ಕ ಎಲ್ಲ ಸಪೋರ್ಟ್ ಇದೆ. ಅದ್ರ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಬೇರೆ ಆಗ್ಬಿಟ್ಟಿದೆ. ಅದರಿಂದ ಇನ್ನೂ ಸಪೋರ್ಟ್ ಜಾಸ್ತಿಯಾಗಿ ಕೊಕ್ಕೆ ಗಿಕ್ಕೆ ಅದೇ ತಗೊಂಡು ಕುಯ್ದಾಕ್ಬಿಡ್ತಾರೆ. ಆದರೆ ಇಲ್ಲಿ ಆ ಥರ ಯಾವುದೇ ಸಪೋರ್ಟ್ ಇಲ್ಲ. ಹಾಗೆ ನೇರವಾಗಿ ಮರ ಹತ್ತೋದು. ನನ್ನ ತಮ್ಮ ತೆಂಗಿನ ಮರಗಳು ಹತ್ತೋದ್ರಲ್ಲಿ ಎಕ್ಸ್ಪೋರ್ಟು. ಈ ಥರ ಮರ ಅಲ್ಲ, ಅವನಿಗೆ ಲೆಕ್ಕ ಇಲ್ಲ. ಅವನ್ನ ಬಂದು ಇಲ್ಲಿ ಕುಯ್ಕೊ ಹೋಗೋಣ. ಸದ್ಯಕ್ಕೆ ಟೈಮ್ ಬಂದು ಈಗ 12:30. ಆ ಮರ ಇದ್ದಿದ್ದು ಆ ಕಡೆ ನೋಡ್ತಾ ಇದ್ದೀರಾ, ಆ ಕಡೆ ಇರೋದು ಮರ. ಅದರಿಂದ ಸ್ವಲ್ಪ ದೂರದಲ್ಲಿ ಇಲ್ಲಿ ಶನಿಮಾತ್ಮನ ದೇವಸ್ಥಾನ ಇದೆ, ನೋಡ್ತಾ ಇದ್ದೀರಾ. ತಾರಿ ಮರ. ಇನ್ನು ಈ ಕಡೆ ನೋಡಿದ್ರೆ ಆಲದ ಮರ, ಇಲ್ಲಿ ಹುಣಸೆ ಮರ. ಇನ್ನು ಇದ್ರ ಪಕ್ಕದಲ್ಲಿ ಒಂದು ನದಿ ಹರಿತದೆ. ಇನ್ನು ಅದರಿಂದ ಆ ಲೈನ್ ಫುಲ್ಲು ಬಿದಿರ ಮೆಳೆಗಳಿದೆ. ಇಲ್ಲಿ ಪಾಯ ಏನಕ್ಕೆ ಹಾಕೋರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ರೂಮ್ ಗೀಮ್ ಕಟ್ಟಾಕ ಇಲ್ಲ ಮನೆ ಕಟ್ಟಾಕ ಇರಬೇಕು. ಇದು ದೇವಸ್ಥಾನಕ್ಕೆ ಅಂತ ಹಾಕ್ಸಿರೋ ಬೋರ್ ಅದು. ಇದು ಮಿಷಿನ್ ಮನೆ. ಇದು ಈ ಒಂದು ಹಳ್ಳದಲ್ಲಿರೋ ನೀರನ್ನ ಈ ರೀತಿ ಹೊಲ ಗದ್ದೆಗಳಿಗೆ ನೀರನ್ನ ಹೊಡ್ಕೊಳ್ಳೋಕ್ಕೆ ಮಾಡವ್ರೆ. ಮಾತ್ರ ಇಲ್ಲಿ ಒಂಥರ ಬ್ಯೂಟಿ, ಸಖತ್ತಾಗಿ ಸೂಪರಾಗಿ ಒಳ್ಳೆ ನೈಸರ್ಗಿಕವಾಗಿ ಈ ಒಂದು ನೀರು ಬಂಡೆಗಳು ಬೇರೆ ಇದೆ. ಇಲ್ಲಿ ನೀರು ಬಂಡೆಗಳು ನೋಡ್ತಾ ಇರ್ಬೋದು. ನೀರಿನಲ್ಲಿ ಬಂಡೆಗಳಿದೆ. ಇದು ಸುವರ್ಣಮುಖಿ ಅನ್ನೋ ನದಿ. ಇನ್ನು ಈ ಕಡೆ ಎಲ್ಲ ಸೀಮೆ ಹುಲ್ಲು ಬೆಳೀತಾರೆ. ಸೀಮೆ ಹುಲ್ಲು, ರೇಷ್ಮೆ ಸೊಪ್ಪು ಬೆಳೀತಾರೆ. ಮತ್ತೆ ಇನ್ನು ತೆಂಗಿನ ತೋಪು, ಅಡಿಕೆ ತೋಪುಗಳಿಗೇನು ಕಮ್ಮಿ ಇಲ್ಲಲ್ಲ. ಬನ್ನಿ ಒಂದ್ಸರಿ ಹಳ್ಳದೊಳಗೆ ಹೋಗಿ ಬರೋಣ. ಡೈರೆಕ್ಟಾಗಿ ಹಳ್ಳಕ್ಕೆ ಹೋಗಿರೋ ಪೈಪ್ ಇದು. ಆ ಮಿಷಿನಿಂದ ಪೈಪ್ ಹಳ್ಳಕ್ಕೆ ಹೋಗಿದೆ. ಒಂದು 6 ಇಂಚ್ ಪೈಪ್ ಇರಬೇಕು. 5 ಇಂಚ್ ಪೈಪ್ ಇರಬೇಕು. ಇನ್ನು ಇಲ್ಲಿ ಬಂದು ನೋಡೋದಾದರೆ ನೋಡ್ತಿದ್ರೆ ಎಷ್ಟು ಚೆನ್ನಾಗಿ ನೀರು ಹರಿತಾ ಇದೆ. ಆ ಕಡೆಯಿಂದ ಹೀಗೆ ಹರ್ಕೊಂಡು ಈಗ ಹೋಯ್ತದೆ. ಯಾಕಂದರೆ ಅಲ್ಲೊಂದು ಮಿಷಿನ್ ಮನೆ ಇದೆ. ಎಲ್ಲ ಈ ಕಡೆ ನೋಡಿ ಎಷ್ಟೊಂದು ಅಗಲ ಇದು ಆಕ್ರಮಿಸ್ಕೊಂಡಿದೆ ಜಾಗನ. ಇನ್ನು ನೀರು ಜೊಳ್ಳನೆ ಸೌಂಡ್ ಮಾಡ್ಕೊತ ಹೋಯ್ತಾ ಇದೆ. ಆ ಮಿಷಿನ್ ಪೈಪ್ ಬಂದು ಇಲ್ಲಿ ಹೋಗೋದೆ. ಇಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಪೈಪಲ್ಲಿದೆ. ಅಲ್ಲಿಂದ ನೀರನ್ನೆಲ್ಲ ಹೀರ್ಕೊಂಡು ಇನ್ನು ಇದು ನೋಡ್ತಾ ಇದ್ದೀರಲ್ಲ, ಇದು ಇವರೇ ಹಾಕ್ಕೊಂಡಿರೋದು. ಯಾಕಂದರೆ ನೀರು ಸ್ಟಾಕ್ ಆಗೋಕ್ಕೋಸ್ಕರ ಸ್ಟಾಕ್ ಆಗಿ ಅದ್ರ ಮೇಲೆ ಹೊರ್ಕೋಲಿ ನೋಡು ಈ ಕಲ್ಲು ಬಂಡೆಗಳನ್ನೆಲ್ಲ ಜೋಡಿಸೋರೆ. ಇನ್ನು ಈ ಬಂಡೆ ನೋಡ್ತಾ ಇರೋದು ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ. ಈ ಬಂಡೆ, ಆ ಬಂಡೆಯನ್ನು ನೋಡೋಣ ಹತ್ತಿರ ನೋಡೋಣ.
ಎಷ್ಟು ಸೂಪರಾಗಿ ಸಖತ್ತಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೀರು ಇಲ್ಲಿ. ಹಾಗೇ ಬಂದಿದ್ದ ನೀರು ಅರ್ಧ ನೀರು ಈ ಕಡೆ ಹೋಯ್ತದೆ, ಇನ್ನು ಅರ್ಧ ನೀರು ಈ ಕಡೆ ಬರ್ತದೆ. ಹಾಗೇ ಹೋಗಿರೋ ನೀರು ತಿರ್ಗಾ ಮತ್ತೆ ಇಲ್ಲಿ ಬಂದು ತಿರ್ಗಾ ಈ ಗುಂಡಿಗೆ ಬಿದ್ದು ಈ ಗುಂಡಿಯಿಂದ ಮತ್ತೆ ತಿರ್ಗಾ ಈ ರೀತಿ ಈ ಕಡೆ ಹೋಯ್ತದೆ. ಇನ್ನು ಆ ಕಡೆ ಬಂದಿದ್ದ ನೀರು ಹಾಗೆ ಹೋಯ್ತದೆ. ಇನ್ನು ಅಲ್ಲೊಂದು ದೊಡ್ಡ ಬಂಡೆ ಇದೆ, ಆ ಬಂಡೆಯಿಂದ ಆ ಕಡೆಗೆಲ್ಲ ನೀರು ಹೋಗೋದಲ್ಲ. ಏನೋ ಜೋರಾಗ ಮಳೆ ಹೋಯ್ದು ಮಳೆಗಾಲದಲ್ಲಿ ಇದು ಹೆಚ್ಚಾಗಿ ನೀರು ಬಂದರೆ ಅಲ್ಲೆಲ್ಲ ಸುತ್ತ ಇಲ್ಲಿಂದ ಇದ್ದೆ ಅಲ್ಲಿವರೆಗೂ ನೀರು ಹೊರಕು ಹೋಯ್ತಾ ಇರ್ತದೆ. ಇನ್ನು ನೋಡೋಕೆ ಚೆನ್ನಾಗಿ ಕಾಣ್ತದೆ. ಆದರೆ ನೀರೇನು ಚೆನ್ನಾಗಿರ್ತದೆ, ಆದರೆ ಇದಕ್ಕೆ ಕೆಂಗೇರಿ ಮೂರೇ ನೀರು ಮಿಕ್ಸ್ ಮಾಡಿಬಿಟ್ಟಿರೋದ್ರಿಂದ ಸ್ಮೆಲ್ ಹೊಡಿತದೆ ನೀರು. ಇದನ್ನೇನಿದ್ರು ಹೊಲ ಗದ್ದೆಗಳಿಗೆ ಅಷ್ಟೇ ಯೂಸ್ ಮಾಡೋಕ್ಕಾಗೋದು, ದನ ಕರುಗಳು ಕುಡಿಯೋಕ್ಕೆ ಕೂಡ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಸ್ಮೆಲ್ ಹೊಡಿತಾ ಇದೆ, ಸಿಕ್ಕಾಪಟ್ಟೆ ಸ್ಮೆಲ್ಲು. ಈ ಒಂದು ಹಳ್ಳದಲ್ಲಿ ಮೀನುಗಳು, ಆನೆ ಮೀನು, ಕ್ಯಾಟ್ ಫಿಶ್ ಅಂತಾರಲ್ಲ, ಅದು ಕೂಡ ಈ ಒಂದು ನೀರಿನಲ್ಲಿದೆ. ಮತ್ತು ಬಾಚಣಿಗೆ ಮೀನು, ಇನ್ನು ಬೇರೆ ಬೇರೆ ರೀತಿಯ ಮೀನುಗಳ ತಳಿಗಳು ಇದರಲ್ಲಿ ಇವೆ. ಮೀನು ಗಾಣ ಹಾಕಿ ಇಲ್ಲ ಬಲೆ ಹಾಕಿದ್ರೆ ಸರಿ. ಬಲೆ ಹಾಕ್ಬಿಟ್ರೆ ಅಂತೂ ಒಂದು ಸರಿ ಹಾಕ್ಬೋದು ಅಷ್ಟೇ ಬಲೆನ. ಆಮೇಲೆ ಮತ್ತೆ ನೀವು ತೆಗ್ದು ಬಿಡಿಸ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಯಾಕಂದರೆ ಅಷ್ಟೊಂದು ಕಸ, ನೀರಿನಲ್ಲಿರೋ ಕಸ ಆ ಒಂದು ಬಲೆಗೆ ಅಂಟುಬಿಟ್ಟಿರ್ತದೆ. ಕ್ಲೀನ್ ಮಾಡಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ. ಆ ಮುಳ್ಳು ಕಡ್ಡಿ ಅದು ಇದು ಸತ್ತೆ ಆ ಬಿಡಿಸೋ ಅಷ್ಟೊತ್ತಿಗೆ ಸಾಕಾಗೋಗ್ಬಿಡ್ತದೆ. ಈ ಒಂದು ದೇವಸ್ಥಾನದ ಅರಗೆಯಲ್ಲಿ ಒಂದು ಹಳ್ಳ ಎಷ್ಟು ಸುಂದರವಾಗಿ ಹಚ್ಚ ಹಸಿರಿಂದ ಒಂದು ಕಾಡು ಥರ ಇದನ್ನು ನೋಡೋಕೆ ಒಳ್ಳೆ ಸೂಪರಾಗಿ ಬ್ಯೂಟಿಫುಲ್ಲಾಗಿ ಕಾಣ್ತದೆ ನೋಡಿ ವ್ಯೂ. ಇದಾಗಿತ್ತು ಇವತ್ತಿನ ವ್ಲಾಗು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.